ಸರ್ಕಾರಕ್ಕೆ ಕೇಂದ್ರ ಪರಿಶಿಷ್ಟ ಆಯೋಗದ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸರ್ಕಾರಕ್ಕೆ ಈಗ ಕೇಂದ್ರದ ಪರಿಶಿಷ್ಟ ಆಯೋಗ ಪತ್ರವನ್ನು ಬರೆದಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪರಿಶಿಷ್ಟ ಪಂಗಡದಲ್ಲಿ ಏನೋ ನಡೆದಿದೆ ಅಂತ ಪತ್ರ ಬಂದಿದೆ ಅಂದರೆ ಕೇಂದ್ರದಿಂದ. ಇನ್ನು ದೇಶದಲ್ಲಿ SCP ಮತ್ತು TSP ಹಣ ಸರಿಯಾಗಿ ಬಳಸಿದ್ದು ಸಿದ್ದರಾಮಯ್ಯ ಸರ್ಕಾರ. ಅಂದರೆ SC/ST ಅವರಿಗೆ ಬೇಕಾದಂಥ ಹಣ ಬಳಕೆಯಾಗಿದ್ದು ಕೇಂದ್ರದವರಿಗೆ ನಾವು ತಕ್ಕ ಉತ್ತರ ಕೊಡ್ತೇವೆ. ಗ್ಯಾರಂಟಿ ಯೋಜನೆಗಳಲ್ಲಿ ದಲಿತರು ಫಲಾನುಭವಿಗಳು ಇದ್ದಾರೆ. ಹಣ ದುರುಪಯೋಗ ಆದಾಗ ನಾನು ಪರಿಶೀಲನೆ ಮಾಡ್ತೇವೆ. ಅವರು ಕೊಟ್ಟ ನೋಟಿಸ್ಗೆ ಸರಿಯಾದ ಉತ್ತರ ಕೊಡ್ತೇವೆ. ಕೇಂದ್ರದಿಂದ ಬರುವ ಅನುದಾನಕ್ಕಾಗಿ ಬೇಡಿಕೊಳ್ಳುವಂಥ ಒಂದು ದಯನೀಯ ಸ್ಥಿತಿ ನಮಗೆ ಬಂದ್ಬಿಟ್ಟಿದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಕಿಡಿಕಾರಿದ್ದಾರೆ. ವಿಶಿಷ್ಟ ಜಾತಿ ಪಂಗಡದ ಹಣ ಗ್ಯಾರಂಟಿ ಖರ್ಚಾಗ್ತಾ ಇರೋದಕ್ಕೆ ಇದಕ್ಕೆಲ್ಲ ನೋಟಿಸ್ ಬಂದಿರ್ತಕ್ಕಂಥ ನೋಟಿಸ್ ಬಂದಿರೋದು ಬೇರೆ. ಇದು ಅದರಲ್ಲಿ ಬಂದರೂ ಕೂಡ ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೇವೆ. ಯಾಕೆಂದರೆ ಇಡೀ ಭಾರತದಲ್ಲಿ SCP TSPಯನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿರೋದು ಸಿದ್ದರಾಮಯ್ಯನವ್ರ ಸರ್ಕಾರ. ಅದರ ಬದ್ಧತೆ ನಮಗೆಲ್ರಿಗೂ ಇದೆ. ಅದು ಅವರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಗ್ಯಾರಂಟಿ ಯೋಜನೆಯಲ್ಲೂ ಕೂಡ ನಾವು ಇಲ್ಲಿ ಒಳಪಡುವಂಥ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಜೀವನಿಧಿ ಎಲ್ಲದರಲ್ಲೂ ದಲಿತ ವರ್ಗ ಇದ್ದೇವೆ. ಈ ಹಣ ಅವ್ರಿಗೆ ತಲುಪುತ್ತೆ. ಹಣ ದುರುಪಯೋಗ ಆದಾಗ ಮಾತ್ರ ನಾವು ಕ್ವಶನ್ ಆ ನೋಟಿಸ್ಗೆ ಸಮರ್ಥವಾಗಿ ಸರ್ಕಾರ ಉತ್ತರ ಕೊಡಕ್ಕೆ ಸಿದ್ಧ ಇದೆಯಾ? ಕೊಟ್ಟೇ ಕೊಡ್ತೀವಿ. ನಾವು ಯಾವತ್ತೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊಂಡು ಉತ್ತರ ಕೊಡೋಲ್ಲ. ನಾವು ಸಿದ್ಧರಿದ್ದೇವೆ. ನಾವೇನೇ ಪಡಿಬೇಕಾದ್ರೂ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಕೇಂದ್ರದಿಂದ ಬರೋವೆಲ್ಲನೂ ಕೂಡ ನಾವು ಬರಬೇಕಾದಂಥ ನಮ್ಮ ಪಾರ್ಟ್ ಆಫ್ ಮನಿ ಇರ್ಬೋದು, ಮತ್ತೊಂದಿರ್ಬೋದು,